ಇಲ್ಲಿ ಅತ್ತೆದೇನು ಪ್ರಾಬ್ಲಮ್ ಇಲ್ಲ, ಆದ್ರೆ ಮದುವೆ ಆಗಿ ಹೋದ್ಮೇಲೆ ಈ ತರ ಗಂಡ ಮತ್ತು ಮಾವ ಮಾತ್ರ ಸಿಗ್ಲೇಬಾರ್ದು ಅನ್ನೋದು ಒಂದ್ ಕಡೆಯಿಂದ ಕಂಡ್ರೆ, ಇಲ್ಲಿ ಸ್ವಲ್ಪಾನು ತಾಳ್ಮೆಯಿಂದ ಇರದೆ ಒಂದು ಸಣ್ಣ ಜವಾಬ್ದಾರಿಯನ್ನು ನಿಭಾಯಿಸೋಕೆ ಸಾಧ್ಯ ಆಗದೆ ಚೀರಾಟ ಮಾಡೋ ಹೆಣ್ಣು ಮಗಳಿದೆ ದೊಡ್ಡ ತಪ್ಪು ಅಂತ ಮತ್ತೊಂದು ಕಡೆಯಿಂದ ಅನ್ಸುತ್ತೆ. ಅದೇನೇ ಇರ್ಲಿ, ಆದ್ರೆ ಇಲ್ಲಿ ತೋರಿಸಿದ ಹಾಗೆ ಹೇಳ್ಬೇಕಂದ್ರೆ ಇಲ್ಲಿ ಕೊಡೋ ಟಾರ್ಚರ್ ಮೇಲ್ನೋಟಕ್ಕೆ ಟಾರ್ಚರ್ ಹಾಗೆ ಕಾಣೋದೇ ಇಲ್ಲ. ಅವರು ಕೇರ್ ಮಾಡ್ತಿರಬಹುದು ಅಥವಾ ಮನೆಯ ಪದ್ಧತಿ ಇರೋದು ಹೀಗೆ ಅಂತ ಹೇಳ್ತಿರಬಹುದು ಅಂತ ಅನ್ಸುತ್ತೆ. ಆದ್ರೆ ಯಾವಾಗ ಇದೆಲ್ಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗತ್ತೋ, ಮದುವೆ ಆಗಿ ಹೋದ ಹೆಣ್ಣು ಮಗಳನ್ನ ಬರೀ ಮನೆಗೆ ಮಾತ್ರ ಸೀಮಿತ ಮಾಡ್ತಾರೋ, ಆಗ ಉಸಿರು ಕಟ್ಟುವಕ್ಕೆ ಶುರು ಆಗತ್ತೆ. ಏನ್ ಮಾಡೋದು, ಪ್ರಾಬ್ಲಮ್ ಆಗ್ತಿದೆ ಅಂತ ತವರು ಮನೆಗೆ ಕಾಲ್ ಮಾಡಿ ಹೇಳಿದ್ರು ಅಲ್ಲಿಂದ ಒಂದು ಚೂರು ಹೆಲ್ಪ್ ಸಿಗಲ್ಲ. ಇಂಥ ಟೈಮಲ್ಲಿ ಗಂಡ ಆದ್ರೂ ಪ್ರೀತಿ ತೋರಿಸ್ತಾನೇನೋ ಅಂತ ಮಾಡಿದ್ರೆ ಅದು ಇಲ್ಲ. ನಿಜ ಹೇಳ್ಬೇಕಂದ್ರೆ ಅವನಿಂದಾನೇ ಅರ್ಧ ತಲೆನೋವಾಗಿತ್ತು. ಹೆಂಡತಿ ಅಂದ್ರೆ ಯಾವುದೋ ಮೆಕ್ಯಾನಿಕಲ್ ಮಷಿನ್ ಅನ್ನೋ ತರ ನೋಡ್ದಾಗ ಸಹಿಸಿಕೊಳ್ಳೋದು ಇವಳಿಗೆ ತುಂಬಾನೇ ಕಷ್ಟ ಆಗ್ಬಿಡತ್ತೆ. ಆದ್ರೆ ಕೊನೆಗೆ ತಗೊಳ್ಳೋ ನಿರ್ಧಾರ ಸರಿ ಅಥವಾ ತಪ್ಪು ಅನ್ನೋದಕ್ಕಿಂತ ಆ ಟೈಮ್ಗೆ ಅದು ಅವಳಿಗೆ ಕರೆಕ್ಟ್ ಆಗಿತ್ತು ಅನ್ನೋ ತರ ಇದೆ. ಸೊ ಹಂಗಾದ್ರೆ ಅಂತದ್ದೇನಾಗುತ್ತೆ ಅನ್ನೋದನ್ನ ನೋಡೋಣ ಮಿಸ್ಸಸ್ ಎಂಬ ಮೂವಿಯ ಕಥೆಯಲ್ಲಿ. ಮೂವಿ ಶುರು ಆದಾಗ ಒಬ್ಳು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಅವಳೇ ರಿಚಾ. ಅವಳ ಪ್ಯಾಷನ್ ಅಂದ್ರೆ ಡ್ಯಾನ್ಸ್ ಆಗಿತ್ತು. ಆದ್ರೆ ಅವಳು ಡ್ಯಾನ್ಸ್ ಅಲ್ಲೇ ಏನಾದ್ರೂ ಮಾಡ್ತೇನೆ ಅಂತ ಮುಂದುವರಿತಾ ಇರುವಾಗ್ಲೇ ಅವಳ ಮನೆಗೆ ಗಂಡಿನ ಕಡೆಯವರು ಬಂದು ಕೂತಿರ್ತಾರೆ. ಹುಡುಗ ಗೈನೋಕಾಲಜಿಸ್ಟ್ ಆಗಿದ್ದ. ಅವನ ಸಾಫ್ಟ್ನೆಸ್ ಹಾಗೂ ಬಿಹೇವಿಯರ್ ಅನ್ನ ನೋಡಿದಾಗ ರಿಚಾ ಕೂಡ ಮದುವೆಗೆ ಒಪ್ಕೊಳ್ತಾಳೆ. ಗಂಡಿನ ಕಡೆಯವರು ಬಂದು ಹೋದ್ಮೇಲೆ ತಡಾನೇ ಇಲ್ಲ, ಎರಡು ಮನೆಯವರಿಗೆ ಮದುವೆ ಒಪ್ಪಿಗೆ ಆಗತ್ತೆ. ರಿಚಾ ಹಾಗೂ ಡಾಕ್ಟರ್ ದಿವಾಕರ್ ತಿರುಗಾಡಿ ಮಾತಾಡಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಗೆ ಕಂಫರ್ಟ್ ಝೋನ್ ಗೆ ಬರ್ತಾರೆ. ಅದಾದ ನಂತರ ಮದುವೆ ಕೂಡ ಆಗತ್ತೆ. ಗಂಡನ ತಂದೆ ತಾಯಿ ಕೂಡ ಮದುವೆಯ ದಿನಾನೇ ಹೇಳ್ಬಿಡ್ತಾರೆ, ಇನ್ಮೇಲೆ ನೀನು ನಮ್ಮ ಮಗಳೇ ಅಂತ. ಇನ್ನು ಫಸ್ಟ್ ನೈಟ್ ಅಲ್ಲಿ ರಿಚಾ ರೆಡಿ ಆಗಿ ಕಾಯ್ತಾ ಕೂತಿದ್ರೆ ಅಲ್ಲೇ ಮೊದಲ ಡಿಸಪಾಯಿಂಟ್ ಆಗತ್ತೆ. ಯಾಕೆಂದ್ರೆ ಕ್ಲಿನಿಕ್ ಅಲ್ಲಿ ಎಮರ್ಜೆನ್ಸಿ ಇದೆ ಅಂತ ದಿವಾಕರ್ ಹೋಗ್ಬಿಟ್ಟಿರ್ತಾನೆ. ಸರಿ, ಅವನು ಬರೋವರೆಗೂ ಗಿಫ್ಟ್ ಗಳನ್ನಾದ್ರೂ ನೋಡ್ತಾ ಇರೋಣ ಅಂತ ನಿರ್ಧಾರ ಮಾಡಿ ನೋಡ್ತಾ ಸುಮಾರು ಹೊತ್ತು ಕಳೆಯುತ್ತೆ. ಆಮೇಲೆ ದಿವಾಕರ್ ಕೂಡ ಬರ್ತಾನೆ. ಮೊದ್ಲಿಗೆ ಅವನು ಯಾವುದೇ ರೀತಿ ರಿಯಾಕ್ಟ್ ಮಾಡದೆ ಸೈಲೆಂಟ್ ಆಗಿ ಪಕ್ಕದಲ್ಲಿ ಮಲಗಿದ್ರು. ಆಮೇಲೆ ಏನು ನಡಿಬೇಕೋ ಅದು ನಡೆಯುತ್ತೆ. ಇನ್ನು ಮಾರನೇ ದಿನ ರಿಚಾ ಹೇಳೋಕ್ ಮುಂಚೆನೆ ಅವಳ ಅತ್ತೆ ಎದ್ದು ಬ್ರೇಕ್ಫಾಸ್ಟ್ ಮಾಡೋಕೆ ಶುರು ಮಾಡಿರ್ತಾಳೆ. ಅದ್ರಲ್ಲೂ ಚಟ್ನಿಯನ್ನ ಮಿಕ್ಸಿಯಲ್ಲಿ ರುಬ್ಕೊಡ್ತೇನೆ ಅಂತ ರಿಚಾ ಹೇಳಿದ್ರು ಅರೋಕಲ್ಲಲ್ಲಿ ರುಬ್ತಾಳೆ. ಯಾಕೆಂದ್ರೆ ಅವಳ ಗಂಡ ಮಿಕ್ಸಿಯಲ್ಲಿ ರುಬ್ಬಿದ್ದನ್ನ ತಿಂತಾನೆ ಇರ್ಲಿಲ್ಲ. ಅಲ್ಲಿ ಆಗಾಗ ಸಾವಿ ಅಂತ ಒಬ್ಳು ಪುಟ್ಟ ಹುಡುಗಿ ಬಂದು ಹೋಗ್ತಾ ಇರ್ತಾಳೆ. ಯಾಕೆಂದ್ರೆ ಅವಳ ಅಮ್ಮ ಕ್ಲಿನಿಕ್ ಅಲ್ಲಿ ಹಾಗೇನೆ ಅಗತ್ಯ ಬಿದ್ದಾಗ ಇವರ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾಳೆ. ಇನ್ನು ಮದ್ವೆ ಆದ್ಮೇಲೆ ಮೊದಲ ಸಲ ದಿವಾಕರ್ ರಿಚಾನ ತಗೊಂಡು ಮಾವನ ಮನೆಗೆ ಹೋಗಿರ್ತಾನೆ. ಆಗ ದಿವಾಕರ್ಗೆ ಡಾಕ್ಟರ್ ಆಗಿ ಕ್ಲಿನಿಕ್ ಅಲ್ಲಿರೋದು ಪ್ಯಾಷನ್ ಅಂತ ರಿಚಾ ಹೇಳಿದಾಗ ಅದೇ ಅವಳಮ್ಮ ಡ್ಯಾನ್ಸಿಂಗ್ ಅಂದ್ರೆ ರಿಚಾಗೂ ಪ್ಯಾಷನ್ ಅಂತ ಹೇಳ್ತಾಳೆ. ಅದಕ್ಕೆ ದಿವಾಕರ್ ಪಕಕ್ಕಂತ ನಗೆ ಆಡ್ಬಿಡ್ತಾನೆ. ಆದ್ರೆ ಯಾವಾಗ ರಿಚಾಗೆ ವೆರೈಟಿಯಾಗಿ ಅಡುಗೆ ಮಾಡೋಕೆ ಬರಲ್ಲ ಅನ್ನೋ ಮ್ಯಾಟರ್ ಗೊತ್ತಾದಾಗ ಕೋಪ ಮಾಡ್ಕೊಳ್ಳಲ್ಲ, ಕ್ಯಾಶುವಲ್ ಆಗಿ ತಗೊಂಡು ಸುಮ್ಮನಾಗ್ತಾನೆ. ಇದಾದ ನಂತರ ಫ್ರೆಂಡ್ ಮನೆಯಲ್ಲಿ ಡಿನ್ನರ್ ಮುಗಿಸಿ ಮನೆಗ್ ಬಂದ್ರೆ ಅತ್ತೆ ರಾಶಿ ಬಿದ್ದಿದ್ದ ಪಾತ್ರೆಗಳನ್ನ ತೊಳಿತಾ ಇರ್ತಾಳೆ. ರಿಚಾ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿದ್ರು ಕೇಳದೆ ರೆಸ್ಟ್ ಮಾಡು ಅಂತ ಹೇಳಿ ಕಳಿಸ್ಬಿಡ್ತಾಳೆ. ಬರೀ ಅಷ್ಟೇ ಅಲ್ಲ, ಬೆಳಿಗ್ಗೆ ಎದ್ದು ಗಂಡನಿಗಂತ ಚಪ್ಪಲಿ ತೆಗೆದಿಟ್ಟು ಕುಡಿಯೋಕೆ ಅಜ್ವಾನ್ ಹಾಕಿದ ನೀರನ್ನ ರೆಡಿ ಇಟ್ಟು ತಿಂಡಿ ಮಾಡೋಕೆ ಬರ್ತಾಳೆ. ಅಲ್ಲಿ ತರಕಾರಿ ಕಟ್ ಮಾಡೋದು ಹೇಗೆ ಅನ್ನೋದು ಗೊತ್ತಿಲ್ಲದ ರಿಚಾಗೆ ಸಮಾಧಾನದಿಂದ ಹೇಳ್ಕೊಡ್ತಾಳೆ. ಜೊತೆಗೆ ಕಿಚನ್ ಸಿಂಕ್ ಅಲ್ಲಿ ನೀರು ಕಟ್ಟಿದ್ರು ಸೊಸೆಯ ಹತ್ರ ಇಂಥ ಕೆಲಸವನ್ನ ಮಾಡಿಸ್ಬೇಕು ಅನ್ನೋದು ಇಲ್ಲದೆ ತಾನೇ ಕ್ಲೀನ್ ಮಾಡ್ತಾಳೆ. ಅತ್ತೆ ಇಷ್ಟೆಲ್ಲ ಮಾಡಿ ಅಡುಗೆ ರೆಡಿ ಮಾಡಿದ್ರೆ ರಿಚಾ ಮಾತ್ರ ಅದನ್ನ ಫೋಟೋ ತೆಗೆದು ಸ್ನ್ಯಾಪ್ ಮಾಡ್ತಾಳೆ. ಇನ್ನು ತಿಂಡಿ ತಿನ್ನೋ ಟೈಮ್ಗೆ ತಾನೇ ಬಡಿಸ್ತೇನೆ ಅಂತ ಮುಂದೆ ಬರ್ತಾಳೆ. ಆಗ ಅವಳು ಎಡಗೈಯಲ್ಲಿ ಬಡಿಸ್ತಾ ಇರೋದು ಕಂಡು, ಹೀಗೆ ಎಡಗೈಯಲ್ಲಿ ಭಿಕ್ಷುಕರಿಗೂ ಕೊಡೋ ಪದ್ಧತಿ ಇಲ್ಲ, ಬಲಗೈಯಲ್ಲಿ ಬಡಿಸುವಂತ ಮಾವ ಸಮಾಧಾನದಿಂದಾನೇ ಹೇಳ್ತಾನೆ. ತಿಂಡಿ ತಿಂದು ಗಂಡ ಹಾಗೂ ಮಾವ ಹೋದ್ಮೇಲೆ ರಿಚಾ ಅತ್ತೆಯ ಜೊತೆಗೆ ತಿಂಡಿ ಮಾಡೋಕೆ ಕೂರ್ತಾಳೆ. ಆ ಟೈಮಲ್ಲಿ ಅವಳ ತಲೆಯಲ್ಲಿ ಯಾವುದೋ ಯೋಚನೆ ಕೊರಿತಾ ಇರುತ್ತೆ. ಇನ್ನು ರಿಚಾ ಬಬಲ್ ಅಂತ ಅವಳ ಫ್ರೆಂಡ್ ಗೆ ಕಾಲ್ ಮಾಡಿರ್ತಾಳೆ. ಅವರು ಅಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಅನ್ನ ಶುರು ಮಾಡ್ಕೊಂಡು ರಿಚಾಗೆ ಆದಷ್ಟು ಬೇಗ ಬಂದು ಜಾಯಿನ್ ಆಗೋದಿಕ್ಕೆ ಹೇಳ್ತಾ ಇರ್ತಾರೆ. ಅದೇ ಅತ್ತೆಗೆ ಅವಳ ಮಗಳು ಪ್ರೆಗ್ನೆನ್ಸಿ ಟೈಮ್ ಹತ್ರ ಬಂದಿದೆ, ಟಿಕೆಟ್ ಬುಕ್ ಮಾಡ್ತೀನಿ ಬರ್ಲೇಬೇಕು ಅಂತ ಹೇಳ್ತಾ ಇರ್ತಾಳೆ. ಅತ್ತೆಯ ಹತ್ರ ಡ್ಯಾನ್ಸ್ ರಿಹರ್ಸಲ್ ಗೆ ಪರ್ಮಿಷನ್ ಕೇಳೋಕ್ ಹೋಗಿದ್ದ ರಿಚಾಗೆ ಅಲ್ಲೇ ನೋ ಅನ್ನೋ ಉತ್ತರ ಆಟೋಮೆಟಿಕ್ ಆಗಿ ಸಿಕ್ಬಿಡತ್ತೆ. ಅದಾದ ನಂತರ ಅತ್ತೆ ಎಲ್ಲಾ ತಯಾರಿ ಮಾಡ್ಕೊಂಡು ಮಗಳ ಮನೆಗೆ ಹೊರಡ್ತಾಳೆ. ಆಗಿಂದ ಪೂರ್ತಿ ಮನೆಯ ಜವಾಬ್ದಾರಿ ರಿಚಾ ಮೇಲೆ ಬೀಳತ್ತೆ. ಬೆಳಿಗ್ಗೆ ಎದ್ದು ಮಾವನಿಗೆ ಅಜವಾನದ ನೀರ್ ಕೊಟ್ಟು ಬೇಕಾದ ಹಾಗೆ ತಿಂಡಿ ಮಾಡ್ತಾಳೆ. ಆದ್ರೆ ಅವಳಿಗೆ ಕಲ್ಲಲ್ಲಿ ಚಟ್ನಿಯನ್ನ ಅರಿಯೋಕೆ ಆಗಲ್ಲ. ಆಗಿದ್ದಾಗ್ಲೇ ಅಂತ ಅಂದ್ಕೊಂಡು ಮಿಕ್ಸಿಯಲ್ಲೇ ರುಬ್ತಾಳೆ. ಆದ್ರೆ ಅದನ್ನ ಮಾವ ಕಂಡು ಹಿಡಿದು ತಿನ್ನೋದೇ ಇಲ್ಲ. ಅಷ್ಟು ಚಟ್ನಿಯನ್ನ ಡಸ್ಟ್ಬಿನ್ಗೆ ಹಾಕ್ತಾಳೆ. ಇನ್ನು ರಿಚಾ ಒಂದ್ ಹಂತಕ್ಕೆ ಕೆಲಸ ಎಲ್ಲ ಮುಗಿಸಿ ಫೋನ್ ಅಲ್ಲಿ ಡ್ಯಾನ್ಸ್ ವಿಡಿಯೋ ಹಚ್ಚಿಕೊಂಡು ಕಿವಿಗೆ ಇಯರ್ ಬಡ್ ಹಾಕೊಂಡು ತನ್ನದೇ ಲೋಕದಲ್ಲಿ ಇರ್ತಾಳೆ. ಅದೇ ಸಮಯಕ್ಕೆ ದಿವಾಕರ್ ಕೆಲಸದವನ ಕೈಯಲ್ಲಿ ಚಿಕನ್ ಕೊಟ್ಟು ಕಳಿಸ್ತಾನೆ. ಹಾಗಾಗಿ ಅಡುಗೆ ಮಾಡ್ತಾನೆ ಡ್ಯಾನ್ಸ್ ಅನ್ನು ಮಾಡ್ತಾಳೆ. ಅವಳಿಗೆ ಸುತ್ತಮುತ್ತ ಏನಾಗ್ತಾ ಇದೆ ಅನ್ನೋ ಪರಿಜ್ಞಾನನೇ ಇರ್ಲಿಲ್ಲ. ಅದೇ ಸಮಯಕ್ಕೆ ಡಸ್ಟ್ ಅಲರ್ಜಿ ಇರೋ ಮಾವ ಶೂ ತೆಗಿಯೋಕ್ ಹೋಗಿ ಸ್ವಲ್ಪ ತೊಂದ್ರೆ ತಗೋತಾನೆ. ಇವಳನ್ನ ಕರೆದು ಸಾಕಾಗಿ ಹುಡ್ಕೊಂಡು ಕಿಚನ್ ವರೆಗೂ ಬರ್ತಾನೆ. ಹಂಗಂತ ಅಲ್ಲಿ ಅವಳ ವರ್ತನೆ ನೋಡಿ ಬೈಯಲ್ಲ, ಬದಲಾಗಿ ಏನು ಹೇಳದೆ ಹೊರಟು ಬಿಡ್ತಾನೆ.
ಆ ದಿನ ದಿವಾಕರ್ಗೆ ಮನೆಯಿಂದ ಚಿಕನ್ ಬಿರಿಯಾನಿ ಕೂಡ ಬರಲ್ಲ, ಯಾಕೆಂದ್ರೆ ರಿಚಾ ಟೈಮ್ಗೆ ಸರಿಯಾಗಿ ಅಡುಗೆಯನ್ನು ಮಾಡಿರ್ಲಿಲ್ಲ. ಆದ್ರೆ ಮಾವ ಊಟ ಮಾಡ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತಾನೆ, ಅದೇನೆಂದ್ರೆ ಅವಳು ಕುಕ್ಕರ್ ಅಲ್ಲಿ ಮಾಡಿದ್ದಕ್ಕೆ ಬಿರಿಯಾನಿ ಆಗ್ಲಿಲ್ಲ, ಪಲಾವ್ ಆಗೋಯ್ತು, ಅದೇ ದಮ್ ಕಟ್ಟದಾಗ ಮಾತ್ರ ಬಿರಿಯಾನಿ ಆಗೋದು ಅಂತ ಹೇಳ್ತಾನೆ. ಜೊತೆಗೆ ರಾಯ್ತಾಗೆ ಉಪ್ಪು ಕಮ್ಮಿ ಆಯ್ತು ಅಂತಾನು ಹೇಳ್ತಾನೆ. ಅಷ್ಟೆಲ್ಲ ಆದ್ಮೇಲೆ ರಾತ್ರಿ ಮನೆಗ್ ಬಂದ ದಿವಾಕರ್ ಕೂಡ ರಿಚಾ ಮೇಲೆ ರೇಗಾಡ್ತಾನೆ. ಮಧ್ಯಾಹ್ನ ಊಟ ಕೂಡ ಬಂದಿಲ್ಲ, ಮನೆಗ್ ಬಂದ ಮೇಲೆ ಸರಿಯಾಗಿ ವಿಚಾರಿಸ್ಕೊಳ್ಳಿಲ್ಲ ಅಂತ ಕೋಪ ಬಂದಿರತ್ತೆ. ಅದೇ ಮಾವ ರಾತ್ರಿ ಅತ್ತೆಗೆ ಫೋನ್ ಮಾಡಿ ಸೊಸೆಗೆ ಏನೂ ಕಲಿಸ್ಲಿಲ್ಲ ಅಂತ ಅವಳಿಗೂ ಬೈತಾನೆ. ಡಸ್ಟ್ ಅಲರ್ಜಿ ಇದ್ರೂ ಕೂಡ ಕ್ಲೀನ್ ಮಾಡ್ಲಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾನೆ. ಮಾರನೇ ದಿನ ರಿಚಾ ಎದ್ದು ಅತ್ತೆ ಹೇಳಿದ ಹಾಗೇನೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಯೂಟ್ಯೂಬ್ ನೋಡ್ಕೊಂಡು ಮಧ್ಯಾಹ್ನಕ್ಕಂತ ಮತ್ತೆ ಚಿಕನ್ ಬಿರಿಯಾನಿ ಮಾಡೋಕೆ ಶುರು ಮಾಡ್ತಾಳೆ. ಈ ಸಲ ಮಾವ ಹೇಳಿದ ಹಾಗೇನೆ ದಮ್ ಬಿರಿಯಾನಿ ಮಾಡ್ಬೇಕು ಅಂತ ಅಂದ್ಕೊಂಡು ಯೂಟ್ಯೂಬ್ ನೋಡ್ಕೊಂಡು ಚೆನ್ನಾಗಿ ಮಾಡ್ತಾಳೆ. ಅಡುಗೆ ತಯಾರಾದ ನಂತರ ಮಾವನಿಗೂ ಬಡಿಸ್ತಾಳೆ. ಮಾವನಿಂದ ಏನಾದ್ರೂ ಕಾಂಪ್ಲಿಮೆಂಟ್ ಸಿಗ್ಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ನಿಂತಿರ್ತಾಳೆ. ಆದ್ರೆ ಮಾವ ಮಾತ್ರ ಎಲ್ಲವನ್ನ ಇಗ್ನೋರ್ ಮಾಡಿಬಿಡ್ತಾನೆ. ಪಾಪ ಅವಳಿಗೆ ಮುಖ ಸಣ್ಣ ಆಗ್ಬಿಡತ್ತೆ. ಅದೇ ರಾತ್ರಿ ಮನೆಗ್ ಬಂದ ದಿವಾಕರ್ ಮತ್ತೆ ಹೊಸ ಐಟಮ್ ಮಾಡಿ ಅಡುಗೆ ಮಾಡು ಅಂತ ಹೇಳಿದ್ದು ಅವಳಿಗೆ ಮತ್ತೊಂದು ತಲೆನೋವಾಗತ್ತೆ. ಯಾಕೆಂದ್ರೆ ಮಧ್ಯಾಹ್ನ ಮಾಡಿದ್ದ ಬಿರಿಯಾನಿ ಉಳಿದಿತ್ತು, ಅದನ್ನೇ ತಿಂದ್ಕೊಂಡು ಮಲಗಬಹುದು ಅಂತ ಅವಳು ಅಂದ್ಕೊಂಡಿರ್ತಾಳೆ. ಗಂಡ ಮತ್ತೊಂದ್ಸಲ ಅಡುಗೆ ಮಾಡೋಕ್ ಹೇಳ್ಬಿಟ್ಟ ಅಂತ ತಾಯಿಗೂ ಕಾಲ್ ಮಾಡಿ ಹೇಳ್ತಾಳೆ. ಅದಕ್ಕೆ ಅವಳಮ್ಮ ಗಂಡನ ಮನೆಯಲ್ಲಿ ಇದೆಲ್ಲ ಕಾಮನ್, ನೀನೇ ಹೊಂದ್ಕೊಂಡು ಹೋಗ್ಬೇಕು ಅಂತ ಹೇಳಿಬಿಡ್ತಾಳೆ. ಇದಾದ ನಂತರ ಗಂಡನಿಗೆ ಮಾವನಿಗೆ ಅಡುಗೆ ಮಾಡಿ ಬಡಿಸಿ ಕೊನೆಗೆ ಪಾತ್ರೆ ತೊಳಿಬೇಕು ಅಂತ ಬಂದ್ರೆ ಅಲ್ಲಿ ಮತ್ತೊಂದು ಸಮಸ್ಯೆ ಆಗಿರತ್ತೆ. ಅಂದ್ರೆ ಮೊದಲಾದ ಹಾಗೇನೆ ಸಿಂಕ್ ಬ್ಲಾಕ್ ಆಗಿರತ್ತೆ. ಆ ಗಲೀಜ್ ನೀರಲ್ಲಿ ಕೈ ಹಾಕೋಕು ಆಗಲ್ಲ, ಕಡ್ಡಿ ಹಾಕಿದ್ರೆ ಸರಿ ಆಗಲ್ಲ. ಕೊನೆಗೆ ಅತ್ತೆ ಆ ದಿನ ಮಾಡಿದ ಹಾಗೇನೆ ಕೈ ಹಾಕಿ ಕಸವನ್ನ ತೆಗಿತಾಳೆ. ಅದೇ ಮಾರನೇ ದಿನ ನೋಡಿದ್ರೆ ಸಿಂಕ್ ನ ಕೆಳಗಡೆ ಪೈಪ್ ಇಂದ ನೀರು ಸೋರ್ತಾ ಇರತ್ತೆ. ಇದೆಲ್ಲ ಅವಳಿಗೆ ದೊಡ್ಡ ತಲೆನೋವಾಗ್ಬಿಡತ್ತೆ. ಅಷ್ಟೆಲ್ಲ ಆಗ್ತಿರುವಾಗ ಬಬಲ್ ನ ಕಾಲ್ ಬರುತ್ತೆ. ಅವಳು ಹೇಳೋದೇನೆಂದ್ರೆ ಅವರ ಡ್ಯಾನ್ಸ್ ಗ್ರೂಪ್ ಸೆಲೆಕ್ಟ್ ಆಗಿತ್ತು, ಇವಳು ಬಂದು ಜಾಯಿನ್ ಆದ್ರೆ ಚೆನ್ನಾಗಿರೋದು ಅಂತ. ಆದ್ರೆ ಮನೆಯ ಪರಿಸ್ಥಿತಿ ನೋಡಿದಾಗ ಇವಳಿಗೆ ಅದು ಸಾಧ್ಯನೇ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಹಾಗಾಗಿ ಪದೇ ಪದೇ ಅವಳಿಗೆ ಉತ್ತರನೂ ಕೊಡೋಕ್ ಸಾಧ್ಯ ಇಲ್ಲ ಅಂತ ನಂಬರ್ ಅನ್ನೇ ಬ್ಲಾಕ್ ಮಾಡ್ಬಿಡ್ತಾಳೆ. ಇನ್ನು ಬಟ್ಟೆಯನ್ನೆಲ್ಲ ವಾಷಿಂಗ್ ಮಿಷಿನ್ ಗೆ ಹಾಕ್ತಿದ್ದಾಗ ಅವಳ ಮಾವ ಬಂದು ಮಿಷಿನ್ ನಲ್ಲಿ ಹಾಕಿದ್ರೆ ಕೊಳೆ ಹೋಗಲ್ಲಮ್ಮ ಅಂತ ಹೇಳ್ತಾನೆ. ಅದಕ್ಕೆ ಇವಳೇ ಸ್ವತಃ ಮಾವನ ಬಟ್ಟೆಯನ್ನ ಒಗೆದು ಕೊಡ್ತಾಳೆ. ಇಷ್ಟೆಲ್ಲ ಮಾಡಿ ರಾತ್ರಿ ಮನೆಗ್ ಬಂದ ದಿವಾಕರ್ನ ಹತ್ರ ಡ್ಯಾನ್ಸ್ ರಿಹರ್ಸಲ್ ಗೆ ಹೋಗ್ಬೇಕಿತ್ತು ಅಂತ ಹೇಳ್ತಾಳೆ. ಜೊತೆಗೆ ಮನೆ ಕೆಲಸ ಮಾಡೋದಿಕ್ಕೆ ಯಾರಾದ್ರೂ ಒಬ್ಳನ್ನ ಇಟ್ಕೊಳ್ಬೇಕಿತ್ತು ಅಂತಾನು ಹೇಳ್ತಾಳೆ. ಅದಕ್ಕೆ ದಿವಾಕರ್ ಹೇಳ್ತಾನೆ, ಕ್ಲೀನಿಂಗ್ ಮಾಡೋಕೆ ಒಬ್ಬ ಅಂತೂ ಬರ್ತಾನೆ ಇದ್ದಾನೆ, ನೀನು ಬರೀ ಅಡುಗೆ ಒಂದು ಮಾಡಿದ್ರಾಯ್ತು ಅಂತ. ಜೊತೆಗೆ ವರ್ಕ್ ಸ್ಟ್ರೆಸ್ ಅಲ್ಲಿ ಇದ್ದಿದ್ದಕ್ಕೆ ಇಂಥದ್ದೆಲ್ಲ ಈಗ ಬೇಡ ಅಂತ ಅಂದ್ಬಿಡ್ತಾನೆ. ಇದೆಲ್ಲ ಟೆನ್ಷನ್ ಜೊತೆಗೆ ಸಿಂಕ್ ನ ಬ್ಲಾಕೇಜ್ ಮತ್ತೊಂದು ದೊಡ್ಡ ಟೆನ್ಷನ್ ಆಗ್ಬಿಡತ್ತೆ. ಅದರ ಪೈಪ್ ಲೈನ್ ಅನ್ನೇ ಚೇಂಜ್ ಮಾಡ್ಬೇಕಿತ್ತು. ಆದ್ರೆ ದಿವಾಕರ್ ಅದಕ್ಕೂ ಗಮನ ಕೊಡಲ್ಲ. ಹಾಗಾಗಿ ರಿಚಾ ಪೈಪ್ ಗೆ ಬಟ್ಟೆ ಕಟ್ಟಿ ನೀರ್ ಬೀಳೋ ಜಾಗಕ್ಕೆ ಬಕೆಟ್ ಇಡ್ತಾಳೆ. ಇನ್ನು ಮಾರನೇ ದಿನ ರಿಚಾಗೆ ಪೀರಿಯಡ್ಸ್ ಶುರು ಆಗಿರುತ್ತೆ. ಅಲ್ಲಿ ಪೀರಿಯಡ್ಸ್ ಶುರು ಆದವರಿಗೆ ಅಡುಗೆ ಮನೆಯ ಒಳಗೂ ಪ್ರವೇಶ ಇರ್ಲಿಲ್ಲ. ಯಾಕೆ ಅಂತ ಕೇಳಿದ್ರೆ ರೆಸ್ಟ್ ಮಾಡ್ಲಿ, ಯಾವುದೇ ಕೆಲಸ ಬಾರದೆ ಇರ್ಲಿ ಅನ್ನೋ ಕಾರಣಕ್ಕೆ ಅಂತ ದಿವಾಕರ್ ಹೇಳ್ತಾನೆ. ಹಾಗೇನೆ ಇನ್ನು 4-5 ದಿನ ಕೆಲಸಕ್ಕಂತ ಸಾವಿಯ ಅಮ್ಮನಿಗೆ ದಿವಾಕರ್ ಹೇಳಿರ್ತಾನೆ. ಅವಳು ಬಂದು ಕೆಲಸ ಮಾಡ್ತಾ ಇದ್ದಾಗ ರಿಚಾ ಹತ್ರ ಅವಳದ್ದೇ ಮನೆಯವರ ಬಗ್ಗೆ ತಕರಾರು ಹೇಳೋಕೆ ಶುರು ಮಾಡ್ತಾಳೆ. ನಿಮ್ ಮನೆಯಲ್ಲಿ ಅದು ಮುಟ್ಬಾರ್ದು, ಇದನ್ನು ಮಾಡಬಾರ್ದು ಅನ್ನೋದೆಲ್ಲ ತುಂಬಾ ಇದೆ, ಏನೇ ಮಾಡಿದ್ರು ಒಬ್ರಿಗೂ ಸಮಾಧಾನ ಇರಲ್ಲ ಅಂತೆಲ್ಲ ಹೇಳ್ತಾಳೆ. ಅದಕ್ಕೆ ರಿಚಾ ಟಾಪಿಕ್ ಚೇಂಜ್ ಮಾಡಿ ಅವಳ ಮಗಳ ಸುದ್ದಿಯನ್ನ ತರ್ತಾಳೆ. ಇನ್ನು 4-5 ದಿನ ರಿಚಾ ಆರಾಮಾಗಿ ಕಾಲ ಕಳೀತಾಳೆ. ಅದೇ ಗ್ಯಾಪ್ ಅಲ್ಲಿ ಡ್ಯಾನ್ಸ್ ಟೀಚರ್ ವೇಕೆನ್ಸಿಗೆ ಅಪ್ಲೈ ಕೂಡ ಮಾಡ್ತಾಳೆ. 5 ದಿನ ಕಳೆದ ಮೇಲೆ ಇದೇ ವಿಚಾರವಾಗಿ ಗಂಡ ಹಾಗೂ ಮಾವನ ಹತ್ರ ಮಾತಾಡ್ತಾಳೆ. ಆಗ ಅವ್ರು ಹೇಳ್ತಾರೆ, ಮನೆಯಲ್ಲಿ ಒಬ್ಬ ವರ್ಕ್ ಹಾಲಿಕ್ ಇದ್ರೆ ಸಾಕು, ನಿನಗೆ ಜಾಬ್ ಮಾಡುವ ಅವಶ್ಯಕತೆನೇ ಇಲ್ಲ ಅಂತ. ಜಾಬ್ ವಿಷಯದಲ್ಲಿ ಮಾವನ ನಿರ್ಧಾರ ಗಟ್ಟಿಯಾಗಿತ್ತು. ಅದೇ ದಿವಾಕರ್ ರಿಚಾನ ಸಮಾಧಾನ ಮಾಡಿ, ನಾನು ಅಪ್ಪನ ಹತ್ರ ಮಾತಾಡ್ತೇನೆ, ಜಾಬ್ ಮಾಡಬಹುದು, ಆದ್ರೆ ಪ್ರೆಗ್ನೆನ್ಸಿ ಆದ್ಮೇಲೆ ಹೆಂಗಂದ್ರು ಬಿಡ್ಲೇಬೇಕಾಗತ್ತೆ, ಮತ್ತ್ಯಾಕೆ ಈಗ್ಲೇ ಜಾಬ್ ಅನ್ನೋದು ನನ್ನ ಯೋಚನೆ ಅಂತ ಹೇಳ್ತಾನೆ. ಇದೆಲ್ಲ ಅವಳಿಗೆ ತುಂಬಾನೇ ಮನಸ್ಸಿಗ್ತಾಗತ್ತೆ. ಇನ್ನು ಆ ದಿನ ರಾತ್ರಿ ದಿವಾಕರ್ನ ಕಸಿನ್ ಫ್ಯಾಮಿಲಿಯ ಜೊತೆಗೆ ಬಂದಿರ್ತಾನೆ. ಮೊದಲೇ ಅವರೆಲ್ಲ ಆ ಟೈಮಲ್ಲಿ ಬಂದಿದ್ದಕ್ಕೆ ರಿಚಾಗೆ ಮುಖ ಸಣ್ಣ ಆಗಿತ್ತು. ಅದ್ರಲ್ಲೂ ಆ ಅಣ್ಣತಮ್ಮ ಶಿಕಂಜಿ ಕುಡಿದು ಇಂಡೈರೆಕ್ಟ್ ಆಗಿ ರಿಚಾಗೆ ಅದನ್ನ ಮಾಡೋಕೆ ಬರಲ್ಲ ಅಂತ ಹೇಳಿದ್ದು ಅವಳಿಗೆ ಮತ್ತು ಬೇಜಾರಾಗತ್ತೆ. ಅಷ್ಟೇ ಅಲ್ಲ, ರಿಚಾ ಮನೆಯವರಿಗೆ ಅಂತ ಅಡುಗೆ ಮಾಡಿ ಇಟ್ಟಿರ್ತಾಳೆ. ಆದ್ರೆ ಅಣ್ತಮ್ಮ ಹೇಳ್ತಾನೆ, ಇವತ್ತು ನಾನೇ ಅಡುಗೆ ಮಾಡ್ತೇನೆ ಅಂತ. ಜೊತೆಗೆ 8-10 ಈರುಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 4 ಟೊಮೆಟೊ ಕಟ್ ಮಾಡಿಡು, ಹಾಗೇನೆ ಮಟನ್ ಅನ್ನ ಮ್ಯಾರಿನೇಟ್ ಮಾಡಿಡು ಅಂತ ರಿಚಾ ಹತ್ರನೇ ಹೇಳ್ತಾನೆ. ರಾತ್ರಿ ಎಲ್ಲರ ಊಟ ಮುಗಿದಾಗ ಪಾತ್ರೆಗಳ ರಾಶಿನೇ ಬಿದ್ದಿತ್ತು. ಅಡುಗೆ ಮನೆ ಪೂರ್ತಿ ಗಲೀಜಾಗಿತ್ತು. ಇನ್ನು ರಿಚಾ ಬೆಳಿಗ್ಗೆ ಬೇಗ ಎದ್ದು ತಿಂಡಿ ಎಲ್ಲ ಮಾಡಿ ಮನೆ ಕೆಲಸವನ್ನ ಅಷ್ಟೂ ಮುಗಿಸಿ ರೆಡಿ ಆಗಿ ಟೀಚರ್ ಜಾಬ್ ನ ಇಂಟರ್ವ್ಯೂಗೆ ಹೋಗೋಕೆ ತಯಾರಾಗ್ತಾಳೆ. ಆಗ್ಲೇ ಅವಳ ಮಾವ ಬಂದು ಎಲ್ಲಿಗೆ ಹೊರಟಿದ್ದೀಯಾ ಅಂತ ಕೇಳ್ತಾನೆ. ಇವಳು ಜಾಬ್ ಇಂಟರ್ವ್ಯೂಗೆ ಹೋಗ್ತಿದ್ದಾಳೆ ಅಂತ ಗೊತ್ತಾದಾಗ, ನೋಡಮ್ಮ, ನಿಮ್ಮತ್ತೆ ಎಕನಾಮಿಕ್ಸ್ ಅಲ್ಲಿ PhD ಹೋಲ್ಡರ್ ಆಗಿನೂ ಕೂಡ ಮೊದಲು ಫ್ಯಾಮಿಲಿಯ ಕಾಳಜಿ ಅಂತ ನಿರ್ಧಾರ ಮಾಡಿ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿದ್ದಾಳೆ. ನೀನು ಅವಳನ್ನೇ ಸ್ಫೂರ್ತಿಯಾಗಿ ತಕೊಂಡು ಅವಳ ಹಾಗೇನೆ ಇರ್ಬೇಕು. ನೀನು
ಇಲ್ಲಿದ್ದೀಯಾ ಅಂದ್ರೆ ನಿನ್ನ ಕಾಳಜಿಯನ್ನ ನಾವು ಗಮನಿಸಬೇಕಾಗತ್ತೆ ಅಂತ ಹೇಳ್ತಾನೆ. ಇದರಿಂದ ಜಾಬ್ ಮಾಡ್ಬೇಕು ಅನ್ನೋ ಅವಳ ಕನಸು ಪೂರ್ತಿಯಾಗಿ ಮುಚ್ಚೋಗತ್ತೆ. ಅದೇ ರಿಚಾ ಹಾಗೂ ದಿವಾಕರ್ ಬಬಲ್ ನ ಮನೆಗೆ ಡಿನ್ನರ್ ಗೆ ಹೋಗಿರ್ತಾರೆ. ಅಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಇತ್ತು, ಅದನ್ನ ಇಳಿಸ್ಕೊಂಡು ರಿಚಾನ ತಲೆ ಎಂಟಾಣೆ ಆಗಿತ್ತು. ಆ ಮೂಮೆಂಟ್ ಅಲ್ಲಿ ದಿವಾಕರ್ ಹೆಲ್ಪ್ ಮಾಡ್ತೇನೆ ಅಂತ ಪ್ಲೇಟ್ ತೆಗಿತಾ ಇರುವಾಗ ಮನೆಯಲ್ಲೂ ನಾನು ಹೀಗೇನೆ ಹೆಲ್ಪ್ ಮಾಡ್ತೇನೆ ಅಂತ ಎಲ್ಲರ ಹತ್ರ ಹೇಳ್ತಾನೆ. ಅದಕ್ಕೆ ನಶೆಯಲ್ಲಿದ್ದ ರಿಚಾ ಇವರು ಕ್ಲಿನಿಕ್ ಗೆ ಹೋದ್ರೆ ಬರೋದೇ ರಾತ್ರಿ, ಒಂದಿನ ಕೂಡ ಹೆಲ್ಪ್ ಮಾಡ್ದವ್ರಲ್ಲ, ಯಾವಾಗ ನೋಡಿದ್ರು ಅಪ್ಪ ಮಗ ಇಬ್ರು ಸೇರ್ಕೊಂಡು ಅದು ಮಾಡು ಇದು ಮಾಡು ಅಂತ ಆರ್ಡರ್ ಮಾಡ್ತಾ ಇರ್ತಾರೆ. ಅದೊಂದು ಬಿಟ್ರೆ ಮತ್ಯಾವ ಕೆಲ್ಸಾನು ಇವರಿಗಿಲ್ಲ, ಇವರಿಬ್ರಿಗೆ ಫ್ರೀ ಆಗಿ ಮನೆ ಕೆಲಸದವಳು ಸಿಕ್ಕಿದ ಹಾಗಾಗಿದೆ, ನಾನ್ ಸಿಕ್ಕಿದ್ದು ಅಂತ ಹೇಳ್ತಾಳೆ. ಎಲ್ಲರ ಮುಂದೆ ಹೀಗೆ ಇನ್ಸಲ್ಟ್ ಮಾಡಿದ್ದು ದಿವಾಕರ್ಗೆ ತುಂಬಾನೇ ಕೋಪ ಬರುತ್ತೆ. ಅವಳಿಗೆ ಇಂತಹ ವಿಷಯವನ್ನ ಅಲ್ಲೆಲ್ಲ ಹೇಳಬಾರ್ದಿತ್ತು ಅಂತ ಬೈತಾನೆ. ಇನ್ನು ಮನೆಗೆ ದಿವಾಕರ್ನ ಅತ್ತೆ ಬಂದಿರ್ತಾಳೆ. ಬಂದಿದ್ದು 2 ದಿನ ಉಳ್ಕೊಂಡು ಅಣ್ಣನ ವಿಚಾರಿಸ್ಕೊಂಡು ಹೋಗೋದಿಕ್ಕೆ ಅಂತಾಗಿತ್ತು. ಆದ್ರೆ ರಿಚಾ ಅಡುಗೆ ಮನೆಯನ್ನೇ ಇಟ್ಕೊಂಡ ರೀತಿ ನೋಡಿ ಅವಳಿಗೆ ತಲೆ ಹಾಳಾಗತ್ತೆ. ಹಳಸಿದ್ದು ಬಳಸಿದ್ದು ಎಲ್ಲ ಇದ್ದಲ್ಲೇ ಇತ್ತು, ಕೆಲವೊಂದು ವಸ್ತು ಅಂತೂ ಮುಟ್ಟಿದ್ರೆ ಅಂಟಂಟಾಗ್ತಿತ್ತು. ಆಗ್ಲೇ ಕರ್ವಾ ಚೌತ್ ಕೂಡ ಬಂದಿರತ್ತೆ. ಮುತ್ತೈದೆಯರು ಉಪವಾಸ ಇದ್ದು ಗಂಡನಿಗೆ ಪೂಜೆ ಮಾಡ್ಬೇಕಿತ್ತು. ಆ ದಿನ ದಿವಾಕರ್ಗೆ ರಿಚಾನ ಸೋಷಿಯಲ್ ಅಕೌಂಟ್ ಅಲ್ಲಿ ಇದ್ದ ಡ್ಯಾನ್ಸಿಂಗ್ ವಿಡಿಯೋ ಕಾಣಿಸುತ್ತೆ. ಅದನ್ನ ರಿಚಾ ಹತ್ರ ಹೇಳಿ ನಮ್ಮ ಕುಟುಂಬದಲ್ಲಿ ಇಂಥದ್ದೆಲ್ಲ ಸರಿ ಕಾಣಲ್ಲ, ಎಲ್ಲವನ್ನ ಡಿಲೀಟ್ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ಫ್ರಸ್ಟ್ರೇಟ್ ಆಗಿದ್ದ ರಿಚಾ ಹೇಳ್ತಾಳೆ ಆಗೋದೇ ಇಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ. ಅವಳ ಬಿಹೇವಿಯರ್ ಇಂದ ದಿವಾಕರ್ಗೆ ಮತ್ತೂ ಕೋಪ ಬರುತ್ತೆ. ಇನ್ನು ಒಂದಿನ ದಿವಾಕರ್ನ ತಂದೆಯ ಬರ್ತ್ಡೇ ಪಾರ್ಟಿ ಇರುತ್ತೆ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ, ನಮ್ಮ ಅಣ್ಣತಮ್ಮ ಕೂಡ ಬಂದಿರ್ತಾನೆ. ರಿಚಾ ಮಾತ್ರ ಎಲ್ಲರಿಂದ ಹೊರಗುಳಿದು ಚಿಂತೆಯಲ್ಲಿ ಮುಳುಗಿರ್ತಾಳೆ. ಆಗ್ಲೇ ಅಣ್ಣತಮ್ಮನಿಗೆ ಶಿಖಂಜಿ ಕುಡಿಬೇಕು ಅಂತ ಮತ್ತೆ ಆಸೆ ಆಗತ್ತೆ. ಟೋಟಲ್ ಆಗಿ ಅಲ್ಲಿದ್ದ ಎಲ್ರಿಗೂ ಶಿಖಂಜಿ ಮಾಡೋಕೆ ಆರ್ಡರ್ ಮಾಡ್ತಾನೆ. ಶಿಖಂಜಿ ಆಗೋವರೆಗೆ ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ದೊಡ್ಡದಾಗಿ ಮ್ಯೂಸಿಕ್ ಹಚ್ಚಿ ವಿಚಿತ್ರವಾಗಿ ಕುಣಿತಾನೆ. ಇದ್ಯಾವ ಸ್ಟೆಪ್ ಈ ರೀತಿ ಇದೆ ಅಂತ ದಿವಾಕರ್ ಕೇಳಿದಾಗ ಇದು ನಿನ್ನ ಹೆಂಡತಿದೆ ಸ್ಟೆಪ್, ನೀನು ಸೋಷಿಯಲ್ ಮೀಡಿಯಾದಲ್ಲಿ ನೋಡು ತುಂಬಿ ಬಿದ್ದೋಗಿದೆ ಅಂತ ಹೇಳ್ತಾನೆ. ಇದರಿಂದ ಕೋಪ ಮಾಡ್ಕೊಂಡ ದಿವಾಕರ್ ಸೀದಾ ರಿಚಾ ಹತ್ರ ಬಂದು ಕೂಗಾಡ್ತಾನೆ. ಹೇಳಿರೋ ಒಂದ್ ಕೆಲ್ಸಾನು ಮಾಡಲ್ಲ, ಇವತ್ ಎಲ್ರ ಮುಂದೆ ನನ್ನ ಮರ್ಯಾದೆ ಹೋಯ್ತು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅವನ ಮಾತಿಂದ ರಿಚಾಗೂ ಕೆಟ್ಟ ಕೋಪ ಬರುತ್ತೆ. ಶಿಖಂಜಿ ಬೇಕು ಅಂತ ಹೇಳಿದ್ದಕ್ಕೆ ಸಿಂಕ್ ನ ಕೆಳಗಡೆ ಇಟ್ಟಿದ್ದ ಬಕೆಟ್ ಅಲ್ಲಿ ಕಲೆಕ್ಟ್ ಆದ ನೀರನ್ನೇ ತೆಗೆದು ಗ್ಲಾಸ್ ಅಲ್ಲಿ ಹಾಕಿ ಕೊಟ್ಟು ಬಿಡ್ತಾಳೆ. ನಂತರ ಅವಳು ಸೈಕೋ ತರ ಆಡಿದ್ದನ್ನ ಕೇಳೋಕ್ ಬಂದ ಗಂಡ ಮಾವನ ಮೇಲೆ ಅದೇ ಬಕೆಟ್ ನ ಕೊಳಚೆ ನೀರನ್ನ ಎರಚ್ತಾಳೆ. ಇಷ್ಟೆಲ್ಲ ಮಾಡಿ ಆಗಿಂದಾಗ್ಲೇ ಕಾರ್ ಹತ್ತಿ ಮನೆಗ್ ಬರ್ತಾಳೆ. ಅಲ್ಲಿ ತಾಯಿಯ ಮೇಲೂ ಕೂಗಾಡಿ ರೂಮ್ ಒಳಗೆ ಹೋಗ್ಬಿಡ್ತಾಳೆ. ಇದಾಗಿ ಸುಮಾರು ದಿನಗಳ ನಂತರ ದಿವಾಕರ್ ಮತ್ತೊಂದು ಮದ್ವೆ ಆಗಿರ್ತಾನೆ. ಈಗಿನ ಹೆಂಡತಿ ಮನೆಗೂ ಸರಿಯಾಗಿ ಹೊಂದ್ಕೊಂಡಿರ್ತಾಳೆ. ಅದೇ ರೀತಿ ಡಿವೋರ್ಸ್ ತಗೊಂಡ ರಿಚಾ ಕೂಡ ಪ್ಯಾಷನ್ ಅನ್ನ ಫಾಲೋ ಮಾಡ್ಕೊಂಡು ಹೋಗಿರ್ತಾಳೆ. ಇಲ್ಲಿಗೆ ಸಿನಿಮಾ ಕೂಡ ಮುಗಿಯತ್ತೆ. ಈಗ ನೀವ್ ಹೇಳಿ ಇದರಲ್ಲಿ ತಪ್ಪು ಯಾರದ್ದಂತ? ಜವಾಬ್ದಾರಿಯನ್ನ ನಿಭಾಯಿಸದೆ ಅಥವಾ ಸ್ವಲ್ಪ ಕೂಡ ತಾಳ್ಮೆ ಇಲ್ಲದೆ ತನ್ನದೇ ಯೋಚನೆಯಲ್ಲಿ ಮನೆಯನ್ನ ಜೈಲಂತೆ ಮನೆಯವರನ್ನ ಕಟುಕರಂತೆ ಕಂಡಿದ್ದು ರಿಚಾನ ತಪ್ಪೋ, ಅಥವಾ ಅವಳಿಗೆ ಫ್ಯಾಮಿಲಿ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳಿಸೋಕೆ ಹೋದ ದಾರಿಯಲ್ಲಿ ಎಡವಿ ಅವಳ ಆಸೆಗೆ ಅಡೆತಡೆ ಹಾಕಿರೋ ಗಂಡ ಹಾಗೂ ಮಾವನ ತಪ್ಪ ಅಂತ? ಅದೇ ಜಾಗದಲ್ಲಿ ನೀವಿದ್ರಿ ಏನ್ ಮಾಡ್ತಿದ್ರಿ ಅನ್ನೋದನ್ನ ತಿಳಿಸಿ.